ನೀವು ಎಸ್-ಎಲ್-ಸಿ ಹಾಗೂ ಐ-ಟಿ-ಐಯನ್ನು ಪೂರ್ಣಗೊಳಿಸಿ ಕೆಲಸ ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಕಾರಣ ಕೇಂದ್ರ ಸರ್ಕಾರದ ರಕ್ಷಣಾ ವಲಯದಲ್ಲಿ ಬರ್ತಕ್ಕಂಥ ಸಶಸ್ತ್ರ ಸೀಮಾ ಬಲದಲ್ಲಿ 827ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಇದೀಗ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ಏಪ್ರಿಲ್ 20 ಕೊನೆಯ ದಿನಾಂಕವಾಗಿದೆ. ಇನ್ನು ಪ್ರಮುಖವಾಗಿ 827 ಹುದ್ದೆಗಳಲ್ಲಿ ಚಾಲಕ ಹುದ್ದೆಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಹುದ್ದೆಗಳಾಗಿರ್ಬೋದು, ವಿವಿಧ ಹುದ್ದೆಗಳನ್ನ ವಿಂಗಡಣೆ ಮಾಡಿದ್ದು ಸರ್ಕಾರ ಅಧಿಸೂಚನೆಯ ಪ್ರಕಾರ ಎಸ್-ಸಿ, ಎಸ್-ಟಿ ಹಾಗೂ ಸಾಮಾನ್ಯ ವರ್ಗದವರಿಗೆ ವಯೋಮಿತಿ ಕೂಡ ಸಡಿಲಿಕೆಯನ್ನು ಮಾಡಿದೆ. ಇನ್ನು ಪ್ರಮುಖವಾಗಿ ಪರೀಕ್ಷೆಯನ್ನು 5 ಹಂತಗಳಲ್ಲಿ ನಡೆಸಲಿದ್ದು, ಮೊದಲು ದೈಹಿಕ ಪರೀಕ್ಷೆ, ಅದೇ ರೀತಿಯಾಗಿ ನೆಕ್ಸ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಮತ್ತು ಮೂಲ ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರಿಶೀಲನೆ, ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದ ರಕ್ಷಣಾ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಪ್ರಮುಖವಾಗಿ ಈ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 50% ಅಂಕವನ್ನು ಪಡೆಯಲೇಬೇಕಾಗಿದೆ. ಇನ್ನು ಎಸ್-ಸಿ, ಎಸ್-ಟಿ ವಿದ್ಯಾರ್ಥಿಗಳು 45% ಅಂಕಗಳನ್ನು ಪಡೆಯಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದು, ಅಂತಿಮವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅಂತ ತಿಳಿಸಿದೆ.